ಬಿಜೆಪಿ ಬಂಡೆ ಪಾಲಿಗೆ ಬಾಗಿಲು ಬಂದ್ ಮಾಡಿ ಕೂತಿದೆ. ಇದಕ್ಕೆ ಎರಡು ಕಾರಣಗಳಿವೆ ಎನ್ನಲಾಗುತ್ತಿದ್ದು, ಮೊದಲ ಕಾರಣ ಎಚ್.ಡಿ. ಕುಮಾರಸ್ವಾಮಿ. ಡಿ.ಕೆ. ಶಿವಕುಮಾರ್ ಬಿಜೆಪಿ ಜೊತೆ ಜುಗಲ್ಬಂದಿ ಶುರು ಮಾಡಿ ಅಮಿತ್ ಶಾ ಜೊತೆ ಸಂಪರ್ಕ ಸಾಧಿಸಿದಾಗ ಎಚ್.ಡಿ.ಕೆ. ಆತಂಕಗೊಂಡಿದ್ದು ನಿಜ. ಪರಮಶತ್ರು ಬಿಜೆಪಿಗೆ ಬಂದರೆ ನಮ್ಮ ಮೈತ್ರಿ ಕಥೆ ಏನೋ, ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳಲು ಮೈತ್ರಿ ತೊರೆಯಲೇಬೇಕಾಗುತ್ತದೆ ಎಂದು ಚಿಂತಿತರಾಗಿದ್ದರು. ಆದರೆ ಅನಾರೋಗ್ಯದಿಂದ ಚೇತರಿಸಿಕೊಂಡ ನಂತರ ಅಮಿತ್ ಶಾ ಅವರಿಗೆ ಎಚ್.ಡಿ.ಕೆ. ನೀಡಿದ ರಿಪೋರ್ಟು ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಗಟ್ಟಿಗೊಳಿಸಿದೆ. 2028ರ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಲು ಎನ್ಡಿಎ ಕೂಟಕ್ಕೆ ಇರುವ ಪ್ಲಸ್ ಪಾಯಿಂಟ್ಗಳ ಬಗ್ಗೆ ಮತ್ತು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಮಾಡಲು ಇರುವ ಅವಕಾಶಗಳ ಬಗ್ಗೆ ಕುಮಾರಸ್ವಾಮಿ ನೀಡಿರುವ ವರದಿ ಶಾಗೆ ಸರಿ ಅನಿಸಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕರ್ನಾಟಕದ 144ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೇಲುಗೈ ಸಾಧಿಸಿರುವುದು ಅಮಿತ್ ಶಾ ವಿಶ್ವಾಸ ಹೆಚ್ಚಿಸಿದೆ. ಬಿಜೆಪಿ ಡಿಕೆ ದೂರ ಬಿಡಲು ಮತ್ತೊಂದು ಕಾರಣ ಬಿಎಲ್ ಸಂತೋಷ್ ಮತ್ತು ವಿಜಯೇಂದ್ರ. ಕರ್ನಾಟಕ ಕಾಂಗ್ರೆಸ್ ರಾಡಿಯಲ್ಲಿ ಕೈ ಹಾಕದೆ ಸುಮ್ಮನಿದ್ದರೆ ಮುಂದೆ ನಮ್ಮ ಕೂಟ ಅಧಿಕಾರಕ್ಕೆ ಬರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಕ್ರಮ ಆಸ್ತಿ, ಹಣ ವರ್ಗಾವಣೆ ಸೇರಿದಂತೆ ಅನೇಕ ಸಿಬಿಐ, ಇಡಿ ಪ್ರಕರಣ ಎದುರಿಸುತ್ತಿರುವ ಡಿಕೆಶಿಯನ್ನು ಪಕ್ಷಕ್ಕೆ ಕರೆದುಕೊಂಡರೆ ಬಿಜೆಪಿ ವಾಷಿಂಗ್ ಮಷಿನ್ ಇದ್ದಂತೆ. ಅಲ್ಲಿಗೆ ಸೇರಿದವರೆಲ್ಲ ಸ್ವಚ್ಛರಾಗುತ್ತಾರೆ ಎಂಬ ಇಂಡಿ ಒಕ್ಕೂಟದ ಟೀಕೆಗೆ ದಕ್ಷಿಣ ಭಾರತದಲ್ಲೂ ಪುಷ್ಟಿ ಸಿಕ್ಕಂತಾಗುತ್ತದೆ. ಇದಲ್ಲದೆ ಸರ್ಕಾರವನ್ನು ಬೀಳಿಸುವ ಮಟ್ಟಕ್ಕೆ ಶಾಸಕರ ಬೆಂಬಲವೂ ಡಿಕೆಗೆ ಇಲ್ಲ ಎಂಬ ಇನ್ಪುಟ್ ಅನ್ನು ಸಂತೋಷ್ ಮತ್ತು ವಿಜಯೇಂದ್ರ ವರಿಷ್ಠರಿಗೆ ನೀಡಿರುವುದು ದಿಲ್ಲಿ ನಾಯಕರು ಇತ್ತೀಚೆಗೆ ಡಿಕೆ ಸಂಪರ್ಕ ಕಡಿದುಕೊಳ್ಳುವಂತೆ ಮಾಡಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಕುರ್ಚಿ ಕಚ್ಚಾಟದ ವಿಚಾರದಲ್ಲಿ ತಲೆ ಹಾಕಬೇಡಿ ಎಂಬ ಮಾತನ್ನು ಅಮಿತ್ ಶಾ ರಾಜ್ಯ ನಾಯಕರಿಗೆ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಕಟ್ಟಿರುವ ಆಟಕ್ಕೆ ಡಿಕೆಶಿ ಸುಸ್ತಾಗಿದ್ದಾರೆ. ಅವರಾಗಿ ಕುರ್ಚಿ ಬಿಡದ ಹೊರತು ಅದನ್ನು ಕಸಿದುಕೊಳ್ಳಲಾರದಷ್ಟು ಅಸಹಾಯಕರಾಗಿದ್ದಾರೆ. ಸಿದ್ದು ಕುರ್ಚಿ ಬಿಡಲ್ಲ, ಡಿಕೆಶಿಗೆ ಅದು ಸಿಗಲ್ಲ ಎಂಬಂತಾಗಿದೆ. ನಿಮಗೆ ಏನನ್ನಿಸುತ್ತದೆ? ಕಮೆಂಟ್ ಮಾಡಿ.